ಸೆಪ್ಟೆಂಬರ್ 30 ಶ್ರೀರಾಮ ಸಮರ್ಥ. ಇಂದಿನ ಪ್ರವಚನ: ಪ್ರಪಂಚದಲ್ಲಿರಬೇಕು ದಕ್ಷತೆ ಸರಿಯಾಗಿ, ಮನಸ್ಸನ್ನಿಡಬೇಕು ಭಗವಂತನಲ್ಲಿ ನಿರಂತರವಾಗಿ. ಎಲ್ಲರನ್ನಿಡಬೇಕು ಸಮಾಧಾನದಲ್ಲಿ, ಆದರೆ ಮನಸ್ಸನ್ನಿಡಬೇಕು ಶ್ರೀರಾಮನಲ್ಲಿ. ಭಗವಂತನನ್ನು ಸ್ಮರಿಸಿ ವ್ಯವಹರಿಸಿದರೆ ಈ ಜಗತ್ತಿನಲ್ಲಿ, ಅಂದರೆ ಪಶ್ಚಾತ್ತಾಪಕ್ಕೆ ಕಾರಣವಿಲ್ಲ ಜೀವನದಲ್ಲಿ. ಆದ್ದರಿಂದ ಕೃತಿಗೆ ಇರಬೇಕು ಸಾಕ್ಷಿಯಾಗಿ ಭಗವಂತ, ಇದಕ್ಕೆ ಅನ್ನುವರು ನಿಜವಾದ ಪರಮಾರ್ಥ. ವ್ಯವಹಾರ ಮಾಡಬೇಕು ವ್ಯವಹಾರ ಜ್ಞಾನಕ್ಕನುಸಾರವಾಗಿ, ಪರಮಾರ್ಥ ಮಾಡಬೇಕು ಗುರು ಆಜ್ಞೆಗನುಸಾರವಾಗಿ. ಕಲಿ ಪ್ರಬಲವಾಯಿತು ಎಲ್ಲ ಕಡೆಗೂ, ಗದ್ದಲವೆದ್ದಿತು ನಾಲ್ಕು ಕಡೆಗೂ. ಚಿತ್ತವನ್ನಿಡಬೇಕು ಶ್ರೀರಾಮನಲ್ಲಿ ಸ್ಥಿರವಾಗಿ, ಅಂದರೆ ಕಾರ್ಯವಾಗುವುದು ಸರಿಯಾಗಿ. ಶಾಂತವಾಗಿ ಕೂಡಬೇಕು ಒಂದು ಸ್ಥಾನದಲ್ಲಿ, ಶ್ರೀರಾಮನನ್ನು ಸ್ಮರಿಸಬೇಕು ಮನಸ್ಸಿನಲ್ಲಿ. ಪ್ರಯತ್ನದ ಕೊನೆಗೆ ಪರಮಾತ್ಮನು ಚಿತ್ತದಲ್ಲಿಟ್ಟುಕೊಳ್ಳಬೇಕು ಈ ಲಕ್ಷಣವನ್ನು. ವ್ಯವಹಾರದಲ್ಲಿಟ್ಟುಕೊಳ್ಳಬೇಕು ದಕ್ಷತೆಯನ್ನು. ಹಿಂದೆ ಆದದ್ದೆಲ್ಲ ಆಗಿ ಹೋಯಿತು ನಿಶ್ಚಿತವಾಗಿ, ಮುಂದೆ ಆಗುವುದೆಲ್ಲ ಆಗಲಿ ಯಥಾವತ್ತಾಗಿ. ಮಾಡಬೇಕಿಲ್ಲ ಅದನ್ನೆಲ್ಲವನ್ನೂ ಕುರಿತು ವಿಚಾರ, ಈಗ ಮಾತ್ರ ಸ್ಮರಿಸಬೇಕು ಮನಸ್ಸಿನಲ್ಲಿ ಶ್ರೀ ರಘುವೀರ. ಕೇವಲ ಪ್ರಯತ್ನದಿಂದ ಜಗತ್ತು ಸುಖಿಯಾಗುತ್ತಿದ್ದಲ್ಲಿ, ತುಂಬಿಕೊಳ್ಳುತ್ತಿರಲಿಲ್ಲ ದುಃಖದ ಗಾಳಿ ಇದರಲ್ಲಿ. ಆದ್ದರಿಂದ ಪರಮಾತ್ಮ ಹಾಗೂ ಪ್ರಯತ್ನಗಳನ್ನು ಜೋಡಿಸಬೇಕು ಜೀವನದಲ್ಲಿ, ಅಂದರೆ ಕಠಿಣವೆನಿಸುವುದಿಲ್ಲ ಜೀವನದಲ್ಲಿ ಏನೇನು. ಯಾವುದರಲ್ಲಿ ಅನಿಸುವುದೋ ನಮ್ಮ ಹಿತವು, ತೊಡಗುವುದು ಅದರಲ್ಲಿಯೇ ನಮ್ಮ ಚಿತ್ತವು. ಚಿತ್ತವನ್ನಿಡಬೇಕು ಭಗವಂತನಲ್ಲಿ, ದೇಹವನ್ನು ತೊಡಗಿಸಬೇಕು ವ್ಯವಹಾರದಲ್ಲಿ. ಚಿತ್ತದಲ್ಲಿಡಬೇಕು ಒಂದೇ ವಿಷಯವನ್ನು, ದೂರವಾಗಬಾರದು ಅಲ್ಲಿಂದ ಭಗವಂತನು. ರಾಮನೇ ನನ್ನ ಯಜಮಾನನು, ಅವನೇ ನನ್ನನ್ನು ರಕ್ಷಿಸುವನು. ತಿಳಿದುಕೊಂಡು ಮನಸ್ಸಿನಲ್ಲಿ ಇದೆಲ್ಲವನ್ನು ಮಾಡಬೇಕು ವಿಷಯಗಳ ಸಹವಾಸವನ್ನು. ವರ್ತಿಸಬೇಕು ನಾವು ಜಗತ್ತಿನಲ್ಲಿ ಈ ರೀತಿಯಾಗಿ, ಬಿಡಬೇಕಾಗುವುದಿಲ್ಲವೋ ಭಗವಂತನನ್ನು ಯಾವುದಕ್ಕಾಗಿ. ದೇಹವಾಗಬೇಕು ಶ್ರೀರಾಮಾರ್ಪಣ, ಮುಖದಲ್ಲಿರಬೇಕು ನಾಮಸ್ಮರಣ. ಸಂತರ ಸಂಗತಿ, ಶ್ರೀರಾಮನಲ್ಲಿ ಪ್ರೀತಿ, ಅವನೇ ಧನ್ಯನಾಗುವನು ಈ ಜಗದಿ. ಶ್ರೀರಾಮನಿರಬೇಕು ಹೃದಯದಲ್ಲಿ, ಜಪ್ಪಿಸಿಕೊಂಡಿರಬೇಕು ವ್ಯವಹಾರದಲ್ಲಿ. ಶ್ರೀರಾಮ ಚಿಂತನ ನಾಮದ ಅನುಸಂಧಾನ, ವೃತ್ತಿ ಭಗವತ್ ಪಾರಾಯಣ. ಸಾಧು ಸಂತರಿಗೆ ಮಾನ, ಅತಿಥಿ ಅಭ್ಯಾಗತರಿಗೆ ಅನ್ನದಾನ. ಭಗವಂತನ ಭಯದಿಂದ ವರ್ತನ, ಇವೆಲ್ಲವಕ್ಕಿಂತ ಬೇರಿಲ್ಲ ಪರಮಾರ್ಥ ಸಾಧನ. ಪ್ರಪಂಚದಲ್ಲಿರಬೇಕು ದಕ್ಷತೆ ಸರಿಯಾಗಿ, ಮನಸ್ಸನ್ನಿಡಬೇಕು ಭಗವಂತನಲ್ಲಿ ನಿರಂತರವಾಗಿ. ಅಂಥವನಿಗೆ ಭಗವಂತನೇ ಆಗುವನು ದಾತ, ಮಾಡಬೇಕಾಗಿಲ್ಲ ಯಾವ ವಿಷಯದಲ್ಲೂ ಚಿಂತ. ಹರಟೆ ಇರುವುದರಿಂದಲೇ ಇರುವುದು ಕೊಬ್ಬರಿ ಸುರಕ್ಷಿತ. ಆದ್ದರಿಂದಲೇ ದೇಹದ ಸಂಬಂಧವಿಟ್ಟುಕೊಳ್ಳುವುದು ನಿಶ್ಚಿತ. ಚಿತ್ತದಲ್ಲಿಟ್ಟುಕೊಳ್ಳಬೇಕು ನಿರಂತರ ಭಗವಂತ. ಮಾಡಿಕೊಳ್ಳಬೇಕು ಪರಮಾರ್ಥದ ಸಂರಕ್ಷಣೆಯನ್ನು, ಭಗವಂತನಿಗೆ ಸಮರ್ಪಿಸಿಕೊಂಡು ನಮ್ಮ ಮನಸ್ಸನ್ನು. ಪ್ರಪಂಚದಲ್ಲಿರಬೇಕು ಲಕ್ಷ್ಯ, ಕರ್ತವ್ಯದಲ್ಲಿರಬೇಕು ದಕ್ಷ. ಆದರೂ ಬಿಡಬಾರದು ಶ್ರೀರಾಮನ ಪಕ್ಷ. ಪ್ರಪಂಚದ ಕೊನೆಗೆ ಪರಮೇಶ್ವರನು, ಬಿಡಬಾರದು ಸಜ್ಜನರ ಈ ಮತವನ್ನು. ತುಂಬಿಕೊಂಡಿರಬೇಕು ಮನಸ್ಸಿನಲ್ಲಿ ಯಾವಾಗಲೂ ಇದನ್ನು. ಪ್ರಾರಂಭದಲ್ಲಿ ಸ್ಮರಿಸಿದನು ಯಾರು ಶ್ರೀರಾಮನನ್ನು, ಪ್ರಯತ್ನದ ಕೊನೆಗೆ ಇರುವನು ಅವನಿಗೆ ಶ್ರೀರಾಮನು. ಇದೇ ವಿಶ್ವಾಸವನ್ನು ಇಟ್ಟುಕೊಂಡವನಾಗಿ, ಸಂಸಾರ ಸಾಧಿಸಬೇಕು ಸುಖವಾಗಿ. ಕರ್ತವ್ಯದಲ್ಲಿರಬೇಕು ಭಗವಂತನ ಸ್ಮರಣೆ, ಇದೇ ಸಮಾಧಾನ ಪಡೆದುಕೊಳ್ಳುವ ಸಾಧನೆ. ಪ್ರಯತ್ನ ಮಾಡಬೇಕು ಮನಃಪೂರ್ವಕ, ಫಲದ ಅಪೇಕ್ಷೆ ಇಟ್ಟುಕೊಳ್ಳದೆ ನಿಶ್ಚಯಪೂರ್ವಕ. ಕರ್ತವ್ಯದಲ್ಲಿರಬೇಕು ತತ್ಪರತೆ, ನಿಸ್ವಾರ್ಥ ಬುದ್ಧಿ ಇರಬೇಕು ಅದರ ಜೊತೆಗೆ. ದೇಹದ ಸ್ಮರಣೆ ಎಲ್ಲಿಯವರೆಗೆ, ವ್ಯವಹಾರ ಕಾಯ್ದುಕೊಳ್ಳಬೇಕು ಅಲ್ಲಿಯವರೆಗೆ. ಆದ್ದರಿಂದ ಪ್ರಯತ್ನ ಮಾಡಬೇಕು ಕರ್ತವ್ಯದ ಭಾವನೆಯಿಂದ, ಯಶಪ್ರಾಪ್ತವಾಗಲಿ ಅಥವಾ ಬಿಡಲಿ ಭಗವಂತನಿಂದ. ಕೊನೆಯ ವಾಕ್ಯ: ಶ್ರೀರಾಮನೇ ದಾತ ಎಂಬುದನ್ನು ತಿಳಿದುಕೊಂಡು ಚಿತ್ತದಲ್ಲಿ ವರ್ತಿಸಬೇಕು ನಾವು ಈ ಜಗತ್ತಿನಲ್ಲಿ. ಜೈ ಜೈ ರಘುವೀರ ಸಮರ್ಥ.